ಮಹಾರಾಷ್ಟ್ರದ ಔರಂಗಾಬಾದ್ ಸಮೀಪದಲ್ಲಿರುವ ಎಲ್ಲೋರ ಗುಹೆಗಳು ಭಾರತದ ಅದ್ಭುತ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಸುಮಾರು ಕ್ರಿಸ್ತಶಕ 6ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಈ ಗುಹೆಗಳ ನಿರ್ಮಾಣ ನಡೆಯಿತು. ಒಮ್ಮೆ ಅರ್ಜುನ ಎಂಬ ಯುವ ಶಿಲ್ಪಿ ತನ್ನ ಗುರುವರೊಂದಿಗೆ ಎಲ್ಲೋರದ ಬೆಟ್ಟಕ್ಕೆ ಬಂದನು. ಬೆಟ್ಟದ ಬಂಡೆಗಳನ್ನು ನೋಡಿ ಅವನು ಆಶ್ಚರ್ಯದಿಂದ ಕೇಳಿದನು, ಗುರುಗಳೇ, ಈ ದೊಡ್ಡ ಬಂಡೆಯನ್ನು ಹೇಗೆ ಸುಂದರ ದೇವಾಲಯಗಳಾಗಿ ಮಾಡಿದ್ದಾರೆ? ಗುರು ನಗುತ್ತಾ ಹೇಳಿದರು, ಇದು ಕೇವಲ ಕಲ್ಲಲ್ಲ ಅರ್ಜುನ, ನಮ್ಮ ನಂಬಿಕೆ, ಕಲೆ ಮತ್ತು ಪರಿಶ್ರಮದ ಇತಿಹಾಸ. ನಂತರ ಅರ್ಜುನ ತನ್ನ ಕಣ್ಣಾರೆ ಅದ್ಭುತ ದೃಶ್ಯವನ್ನು ನೋಡಿದನು. ನೂರಾರು ಶಿಲ್ಪಿಗಳು ಬಂಡೆಗಳನ್ನು ಮೇಲಿನಿಂದ ಕೆಳಕ್ಕೆ ಕೆತ್ತುತ್ತಾ ದೇವಾಲಯಗಳು, ಮೂರ್ತಿಗಳು ಮತ್ತು ಪ್ರಾರ್ಥನಾ ಮಂದಿರಗಳನ್ನು ನಿರ್ಮಿಸಿದ್ದಾರೆ. ಎಲ್ಲೋರದಲ್ಲಿ ಒಟ್ಟು 34 ಗುಹೆಗಳಿವೆ. ಅವುಗಳಲ್ಲಿ 12 ಬೌದ್ಧ, 17 ಹಿಂದೂ ಮತ್ತು 5 ಜೈನ ಗುಹೆಗಳು ಸೇರಿವೆ. ಅರ್ಜುನನಿಗೆ ಅತ್ಯಂತ ಆಶ್ಚರ್ಯ ತಂದದ್ದು ಕೈಲಾಸನಾಥ ದೇವಾಲಯ ಒಂದೇ. ದೊಡ್ಡ ಬಂಡೆಯನ್ನು ಕೆತ್ತಿ ನಿರ್ಮಿಸಲಾದ ಈ ಅದ್ಭುತ ದೇವಾಲಯವನ್ನು ರಾಷ್ಟ್ರಕೂಟ ರಾಜ 1ನೇ ಕೃಷ್ಣರ ಕಾಲದಲ್ಲಿ ನಿರ್ಮಿಸಲಾಯಿತು. ಇದು ಶಿವನ ಕೈಲಾಸ ಪರ್ವತದ ನಿವಾಸವನ್ನು ಪ್ರತಿನಿಧಿಸುವಂತೆ ನಿರ್ಮಿಸಲಾಗಿದೆ. ಗುರು ಹೇಳಿದರು, ನೋಡು ಅರ್ಜುನ, ಇಲ್ಲಿ ಬೌದ್ಧರು, ಹಿಂದೂಗಳು ಮತ್ತು ಜೈನರು ತಮ್ಮ ತಮ್ಮ ಧರ್ಮದ ಕಲೆಯನ್ನು ನಿರ್ಮಿಸಿದ್ದಾರೆ. ಆದರೆ ಈ ಬೆಟ್ಟ ಎಲ್ಲರಿಗೂ ಒಂದೇ ಸ್ಥಳವನ್ನು ನೀಡಿದೆ. ಇದೇ ಭಾರತದ ವೈವಿಧ್ಯತೆಯ ಶಕ್ತಿ. ವರ್ಷಗಳು ಕಳೆದವು, ಅನೇಕ ರಾಜರು ಮತ್ತು ಶಿಲ್ಪಿಗಳು ಬದಲಾಗಿದರು, ಆದರೆ ಅವರ ಕೈಗಳಿಂದ ಕೆತ್ತಲ್ಪಟ್ಟ ಕಲ್ಲಿನ ಕಥೆಗಳು ಇಂದಿಗೂ ಜೀವಂತವಾಗಿವೆ. 1983ರಲ್ಲಿ ಯುನೆಸ್ಕೋ ಎಲ್ಲೋರ ಗುಹೆಗಳನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಿಸಿತು.